ಮಧುಗಿರಿ ತಾಲೂಕಿನ ವಿದ್ಯುತ್ ಸಮಸ್ಯೆ ಈಡೇರಿಸಬೇಕೆಂದು ಒತ್ತಾಯಿಸಿ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳು ಬೆಸ್ಕಾಂ ಇಲಾಖೆಯ ಇಇ ಜಗದೀಶ್ ರವರಿಗೆ ಸೋಮವಾರ ಮನವಿ ಪತ್ರವನ್ನ ಸಲ್ಲಿಸಿದರು. ರೈತರು ಗುಣಮಟ್ಟದ ವಿದ್ಯುತ್ ಪಡೆಯಲು ಉಪಸ್ಥಾವರದ ಅವಶ್ಯ ಇದೆ. ತಾಲೂಕಿನ ಕವಣದಾಲ, ಬ್ರಹ್ಮದೇವರ ಹಳ್ಳಿ, ಗರಣಿ, ಹೊಸಕೋಟೆ ಈ 3 ಕಡೆ ಸ್ಥಳವನ್ನ ಗುರುತಿಸಲಾಗಿದೆ. ಸರ್ಕಾರ ಮಂಜೂರಾತಿಯನ್ನ ನೀಡಿದ್ದು ತ್ವರಿತಗತಿಯಲ್ಲಿ ಕೆಲಸ ಪ್ರಾರಂಭಿಸಿ ಓವರ್ಲೋಡ್ ಸಮಸ್ಯೆಯನ್ನ ತಪ್ಪಿಸಬೇಕು. ಅಕ್ರಮ ಸಕ್ರಮ ಯೋಜನೆಯಲ್ಲಿ 2015ರಿಂದಲೂ ಬೆಸ್ಕಾಂಗೆ ಹಣ ಪಾವತಿಸಿ ರೈತರು ಟಿಸಿಗಾಗಿ ಕಾಯುತ್ತಿದ್ದಾರೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಣ ಪಾವತಿಸಿರುವ ಎಲ್ಲಾ ರೈತರಿಗೂ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಂಕರಪ್ಪ ಮಾತನಾಡಿ, ಪುರವರ MUSSನಿಂದ ತಾಳೆಕೆರೆವರೆಗೆ ಲಿಂಕ್ ಲೈನ್ ಮಂಜೂರಾತಿ ನೀಡಬೇಕು ಮತ್ತು ಐಡಿ ಹಳ್ಳಿ ಹೋಬಳಿಯಲ್ಲಿ MUSSನಿಂದ ಕೃಷ್ಣಮೃಗ ಬೋರ್ಡ್ವರೆಗೆ ಒಂದು ಎಕ್ಸ್ಪ್ರೆಸ್ ಲೈನ್ ಇದ್ದು, ಕೃಷ್ಣಮೃಗ ಬೋರ್ಡ್ನಿಂದ ನಾಗಣ್ಣ ಅವರ ಜಮೀನಿನವರೆಗೆ ಲಿಂಕ್ ಕಲೆಕ್ಷನ್ ಲೈನ್ ಮಾಡಿದರೆ ಸಾಕಷ್ಟು ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಗೃಹ ಬಳಕೆ ಮತ್ತು ಕೃಷಿ ಪಂಪ್ ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು ಲೈನ್ಮ್ಯಾನ್ ಅವಶ್ಯಕತೆ ಇದೆ. ಈ ಸಮಸ್ಯೆ ಬಗೆಹರಿಸಬೇಕೆಂದು ತಿಳಿಸಿದರು. ಈ ವೇಳೆ ಬೆಸ್ಕಾಂ ಇಲಾಖೆಯ ಎಇ ಮಾಯಕಣ್ಣ ನಾಯ್ಕ್, ರೈತ ಮುಖಂಡರಾದ ದೊಡ್ಡಮಾಳಯ್ಯ, ನಾಗರತ್ನಮ್ಮ, MD ಚಿಕ್ಕಣ್ಣ, DR ರಾಜಶೇಖರ್, ನಾಗರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದು ಕರುನಾಡ ನ್ಯೂಸ್, ನಿಮಗಾಗಿ, ನಿಮ್ಮ ಸೇವೆಗಾಗಿ. ನಾವು ನಿಮಗೆ ಒಳ್ಳೆ ಗೌರವ ಕೊಡ್ತೀವಿ, ರೈತರ ಜೊತೆ ಸಹಕರಿಸಿ. ನಾವು ಅನ್ಯತಾ ಭಾವಿಸಿ ನಿಮ್ಮ ಮೇಲೆ ಅಪರಾಧ ಹೊಸಕ್ಕೆ ನಾವು ತಯಾರಿಲ್ಲ. ಇದೊಂದು ವಿಚಾರನ ಗಂಭೀರವಾಗಿ ತಗೊಂಡು ರೈತರಿಗೆ TCನ ಉದಾರವಾಗಿ ಕೊಟ್ಟು ರಿಪ್ಲೇಸ್ ಮಾಡ್ಕೊಡ್ಬೇಕು. ಈ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬರದೆ ಆಗಿದ್ರೆ ನಾನು ಅದನ್ನ ಇದು ಮಾಡ್ಬೋದು, ಏನು ತಮ್ಮ ಒಂದು ಆರೋಪನ ಒಪ್ಕೋಬಹುದು. ನನ್ನ ಗಮನಕ್ಕೆ ಬಂದ ಮೇಲೆ ಒಂದು ಕೇಸನ್ನು ಸಹ ನಾನು ಬಿಟ್ಟಿಲ್ಲ. ಫಸ್ಟು ನೀವು ಅಲ್ಲಿ ಕೊಡೋದು ಬಿಟ್ಟು ನಮ್ಗಳ ಗಮನಕ್ಕೆ ತಂದಿ ಸರ್, ಯಾರಾದರೂ ಸರಿ ನಮ್ಮ ನಂಬರ್ ಕೊಡ್ತಾ ಇದ್ದಾರೆ, ನಿಮಗೆ ನ್ಯೂಸ್ ಪೇಪರ್ದು ಇದನ್ನ ಅನೌನ್ಸ್ ಮಾಡಿಸ್ತೀನಿ, ಹೇಳಿಕೆ ಕೊಡಿಸ್ತೀನಿ, ನೀವು ಕೂಡ ಇದಕ್ಕೆ ಸಹಕಾರ ಕೊಡ್ಬೇಕಲ್ವಾ? ನೀವು ಕೊಡದಿರೋ ಸುಮ್ಮನೆ ಆರೋಪ ಮಾಡ್ತಾ ಇದ್ರೆ ಎಷ್ಟು ಮಾತ್ರ ಸರಿ? ದಯಮಾಡಿ ನಿಮ್ಗೂ ಸಹಕಾರ ಬಯಸ್ತೀನಿ. ಇಲ್ಲ ಆರೋಪ ಅಲ್ಲ ಸರ್, ಕೊಡ್ಬೇಡಿ, ನಾವಿದ್ದೀವಿ. ನಾನು ರೈತ, ನಿಮ್ಮವರೆಗೂ ಬರೋ ತಾಳ್ಮೆ ಇರಲ್ಲ. ಇವರು ಸೆಕ್ಷನ್ ಆಫೀಸರು, ಅವರು ಲೈನ್ ಮ್ಯಾನು. ಅಲ್ಲಿ ಹಣ ಕೊಟ್ಟರು 8 ದಿನ ಆಗ್ತೈತೆ, TC ಬಂದು ಕೂರಿಸುವಾಗ ಇಂಥ ಕೆಟ್ಟ ಬಿಸಿಲಾಗ ಬೆಳೆ ಇರ್ತೈತೆ ಸರ್. ಅಲ್ಲ ಇವ್ರೆ, ಇಲ್ಲಿ ನಾನು ಒಬ್ಬನೇ ಅಲ್ಲ, ಇಲ್ಲಿ ಸುಮಾರು ಜನ ಇದ್ದೀನಿ. ನಾವು ತಗೊಳ್ತೀವಿ. ನಾನು ಅಕಸ್ಮಾತ್ ಮೀಟಿಂಗ್ ಅಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಮ್ಮ ಕೆಳಂತದ್ದು ಅಧಿಕಾರಿಗಳು ತಿಳಿಸಿ. ನೀವು ಪ್ರಾಮಾಣಿಕವಾಗಿ ಹೇಳಿದ್ದೀರಿ ಸರ್, ನೀವು ಮಾತಾಡೋದಷ್ಟೇ ಅಷ್ಟೇ ಸುಲಭವಾಗಿ ಸಾಧ್ಯವಾಗಿ ಕೆಲಸ. ಹೌದು, ಅದಕ್ಕೆ ಇದೆಲ್ಲ ದೂರ ಸಮೇತ ತೆಗೆದಾಕ್ಬೇಕಾದ್ರೆ ಎಲ್ಲರ ಸಹಕಾರ ಮುಖ್ಯ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ. ಮತ್ತೆ ನೀವು ಅಲ್ಲಿ ಕೊಡೋದು ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತಂದ್ರೆ ಕೊಡಬೇಡಿ. ಯಾಕೆ ಕೊಡಬೇಕು ಅಂತ ನೀವು ಪ್ರಶ್ನೆ ಮಾಡಿ. ಇದು ಸೆಕ್ಷನ್ ಆಫೀಸರ್ ಅಲ್ಲ ಮಲ್ಲಿಕಣ್ಣ, ಒಳ್ಳೆ ಚರ್ಚೆ ಐತೆ. ಇಲ್ಲಿವರೆಗೂ ಆಗಿರೋದು ಬಿಡ್ರಿ. ಇನ್ನು ರೈತರು 1,000 ರೂಪಾಯಿನು ಆ ದುಡ್ಡಿಗೆ ಹೋಗ್ಕೊಡುದು ಮಾಡಿ. ನೀವು ಆ ಕೆಲಸಕ್ಕೆ ಕೈ ಹಾಕಬೇಡಿ. TCಗೆ ಅಂತ ದುಡ್ಡು ಕೊಡ್ಲೇಬೇಡ. ಮುಂದೆನೆ ಹೇಳ್ತಾ ಇದ್ದೀನಿ, ಇನ್ನಿದಾನಾದ್ರೂ ಒಂದು ಇತಿಹಾಸ ಆಗಲಿ. ಜಗದೀಶ್ ಸರ್ ಸಮ್ಮುಖದಾಗ ಏನಪ್ಪ ಮತ್ತೆ ಇದೇನಿತ್ತು? ಯಾಕಂದ್ರೆ ಅಲ್ಲೇ ಇದ್ದಾರೆ ನಮ್ಮ ಸ್ಟೋರ್ ಆಫೀಸರ್,